ಮುಚ್ಚಿಬಿಟ್ಟಿದೆ ಹೋಗು. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅದ್ರ ಹೆಸರು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಲೊಕೇಶನ್ಗೆ ಹೋದ್ಮೇಲೆ ನಾನು ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಯಾಕಂದರೆ ಆ ಹೆಸರು ನನಗೆ ಬಾಯಲ್ಲಿ ಸ್ವಲ್ಪ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಅದಕ್ಕೋಸ್ಕರ ಅದು ನೋಡ್ಕೊಂಡು ಹೇಳಬೇಕು. ಸೊ ಇವಾಗ ನಾವು ಪ್ರೆಸೆಂಟಾಗಿ ನಾವು ಎಲ್ಲಿದ್ದೀವಿ ಅಂತಂದರೆ ಕನಕಪುರ ರೋಡು. ತುಂಬ ಧೂಳು. ವೈಸರ್ ಕ್ಲೋಸ್ ಮಾಡಿಕೊಂಡು ಸೀದಾ ಹೋಗೋಣ. ಈ ಕನಕಪುರ ರೋಡ್ ಹತ್ರ ಬರೋಬೇಕಾರೆಲ್ಲ ಫುಲ್ಲು ಒಂದು ಡೌಟ್ ಇರುತ್ತೆ. ಸೊ ಅಲ್ಲಿ ಕಾಣ್ತಿದೆಯಲ್ಲ ಬ್ರಿಡ್ಜು, ಆ ಬ್ರಿಡ್ಜ್ ಏನಕ್ಕೆ ಇಲ್ಲಿ ಮಾಡಿದ್ದಾರೆ ಅಂತಂದ್ಬಿಟ್ಟು. ಸೊ ಆ ಬ್ರಿಡ್ಜ್ ಏನಕ್ಕೆ ಮಾಡಿದ್ದಾರೆ ಅಂತಂದರೆ ಆನೆಗಳು ಹೋಗೋದಕ್ಕಂತೆ. ನನಗೂ ಕರೆಕ್ಟಾಗಿ ಗೊತ್ತಿರಲಿಲ್ಲ ಆನೆಗಳು ಹೋಗೋದಕ್ಕೆ ಏನಕ್ಕೂ ಅಂತಂದ್ಬಿಟ್ಟು. ಮೇಲೆ ಹತ್ತು ಹೋಗ್ಬೋದು, ಹಾಕಬೇಕು ಸುಮ್ಮನೆ ಬೇಡ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಆಲ್ರೆಡಿ ಟೈಮ್ ಬಂದು 11:30 ಆಗ್ತಾಯಿದೆ. ಬಿಸಿಲು ತುಂಬ, ಯಾವತ್ತೂ ಇಲ್ದಿರೋ ಬಿಸಿಲು ಇವತ್ತು ತಲೆ ಸುಡ್ತಾಯಿದೆ. ಸೀದಾ ಯಾವುದೋ ಶ್ರವಣದುರ್ಗನೂ ಯಾವುದಕ್ಕೂ ಕನೆಕ್ಟ್ ಆಗುತ್ತಂತಪ್ಪ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಇನ್ನು ಈ ರಿಟರ್ನ್ ಬರೋಬೇಕಾದ್ರೆ ಒಂದು ಸಲ ಮೇಲೆ ನೋಡ್ಕೊಂಡು ಹೋಗೋಣ ಹೆಂಗಿದೆ ಅಂತಂದ್ಬಿಟ್ಟು. ಇಲ್ಲಿ ಮುಂದೆ ಹೋಗ್ತಿದೆ ಗೊತ್ತಾ ನಿಮಗೆ, ಕಾಣಿಸ್ತಿದೆಯಾ ಲಾರಿ. ವಯಸ್ಸಲ್ಲಿ ಈ ಥರ ಲಾರಿ ಎಲ್ಲ ನೋಡಿದ್ರೆ ಫುಲ್ಲು ಭಯ ಆಗೋದು. ನೋಡಿ ನನಗೆ ಇವಾಗಲೂ ಭಯ ಇದನ್ನೆಲ್ಲ ಓವರ್ಟೇಕ್ ಮಾಡಬೇಕು ಅಂತಂದರೆ. ಇವಾಗ ನಾವು ಸದ್ಯಕ್ಕೆ ಕಗ್ಲಿಪುರದಿಂದ ಮುಂದೆ ದಾಟ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಿಯರ್ಲಿ ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ 32 ಕಿಲೋಮೀಟ್ರು. ಟೈಮ್ ಬಂದು 11:37 ಆಗಿದೆ. ನೆಕ್ಸ್ಟ್ ಟೈಮು ಎಲ್ಲಾದರೂ ಹೋಗ್ಬೇಕು ಅಂದರೆ ಲಾಂಗಾಗಿ ಎಲ್ಲಾದರೂ ಹಾಕ್ಬೇಕಪ್ಪ ಟ್ರಿಪ್ಪು. ಸೊ ಸದ್ಯಕ್ಕೆ ಲಾಂಗು ಅಲ್ಲೂ ಇಲ್ಲೂ ಅಂತ ಹೋಗ್ತಾ ಇರ್ತೀವಿ. ನೆಕ್ಸ್ಟು ಪ್ಲ್ಯಾನ್ ಬಂದಿದ್ದಾನ ಆಲ್ ಓವರ್ ಕರ್ನಾಟಕ. ಸೊ ಆಲ್ ಓವರ್ ಕರ್ನಾಟಕ ಅಂತಂತಂದರೆ ಸೊ ಬಾಟಮ್ ನಮ್ಮ ಕರ್ನಾಟಕ ಮ್ಯಾಪಲ್ಲಿ ಕೆಳಗಡೆ ಯಾವುದಿದೆಯೋ ಸೊ ಅಲ್ಲಿಂದ ಚೂಸ್ ಮಾಡಿಕೊಂಡು ಒಂದೊಂದು ನೋಡ್ಕೊಂಡು ಹೋಗ್ತೀವಿ. ಸೊ ಎಕ್ಸಾಂಪಲ್ ಇವಾಗ ಬೆಂಗಳೂರು, ಸೊ ಚಾಮರಾಜನಗರ, ಸೊ ಅಲ್ಲಿ ಏನೇನು ನೋಡಬೇಕು ಪ್ಲೇಸಸ್ ಎಲ್ಲ ಫುಲ್ ತೋರಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಮೈಸೂರಿಂದ ಕೊಳ್ಳೇಗಾಲದಿಂದ ಈ ಥರ ನಿಯರ್ ಬೈ. ಸೊ ಆ ಡಿಸ್ಟಿಕಲ್ಲಿ ಆ ತಾಲೂಕಲ್ಲಿ ಯಾವ್ಯಾವ ಪ್ಲೇಸ್ ಇದೆಯೋ ಅಲ್ಲಿ ಹೈಲೈಟ್ ಯಾವ ಪ್ಲೇಸ್ದು ಅಟ್ರ್ಯಾಕ್ಟ್ ಆಗಿ ಕಾಣುತ್ತೋ ಟೂರಿಸ್ಟಿಗೆ. ಸೊ ನಿಮ್ಗೆ ಯಾವ ಪ್ಲೇಸ್ ತೋರಿಸಿದ್ರೆ ಚೆನ್ನಾಗಿ ಅನಿಸುತ್ತೋ ಆ ಪ್ಲೇಸ್ನ ಕವರ್ ಮಾಡಿಕೊಂಡು ಹೋಗ್ತೀನಿ ನೆಕ್ಸ್ಟ್ ಅಪ್ಡೇಟೆಲ್ಲ ಫುಲ್ಲು. ಸೊ ಅದಕ್ಕೂ ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಬಟ್ ಒಂದಿನ ನಾನು ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ ಯಾವಾಗ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಸರಿ ಬನ್ನಿ ಮುಂದೆ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಹೇಳಿದ್ನಲ್ಲ ಟೆಂಪೋ ನೋಡಿ, ಅಯ್ಯೋ ದೇವ್ರಿ, ನೋಡಿದ್ರೇ ಇದೆ ಜಿಲ್ಲನ್ನುತ್ತಪ್ಪ ಅದು. ಕನಕಪುರ ರೋಡಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಒಳ್ಳೆ ಬೆಸ್ಟ್ ಪ್ಲೇಸು ನೀವು ಹೋಗಿದ್ದೀರಿ, ನೀವು ನೋಡಿದ್ದೀರಿ ಈ ಪ್ಲೇಸು ಎಕ್ಸ್ಪ್ಲೋರ್ ಮಾಡಿ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದರೂ ಅನ್ನಿಸ್ತು ಅಂತಂದರೆ ಸೊ ಖಂಡಿತ ಕಮೆಂಟಲ್ಲಿ ಹೇಳಿ. ಆ ಪ್ಲೇಸ್ನ ಖಂಡಿತ ನಾನು ಹೋಗ್ತೀನಿ. ಯಾಕಂದರೆ ಕನಕಪುರ ರೋಡಲ್ಲಿ ಅಷ್ಟೊಂದು ನನಗೆ ನೋಡೋವಂಥ ಜಾಗ ತುಂಬ ಇದೆ. ಬಟ್ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಗೂಗಲ್ ಮ್ಯಾಪಲ್ಲಿ ಇಲ್ದಿರೋದು ಈ ಲೋಕಲ್ ಇಲ್ಲಿರೋರಿಗೆಲ್ಲರೂ ಗೊತ್ತಿರುತ್ತಲ್ವ. ಸೊ ಅವ್ರು ಯಾರಾದರೂ ಈ ವಿಡಿಯೋನ ನೋಡ್ತಾಯಿದ್ರೆ ಖಂಡಿತ ಹೇಳಿ, ಹೋಗಿ ಬರ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲಿಂದ ಇನ್ನೂ ಒಂದು ಕೆಲವೇ 3 ಕಿಲೋಮೀಟರ್, ಇನ್ನು 3 ಕಿಲೋಮೀಟ್ರ್ ಮುಂದೆ ಹೋದ್ವಿ ಅಂತಂದರೆ ನಾವು ಅಂದ್ಕೊಂಡಿರೋ ಜಾಗ ಬರುತ್ತೆ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಲೊಕೇಶನ್ನು ಏನು ಅಂತಂದ್ಬಿಟ್ಟು. ಅಲ್ಲಿವರೆಗೂ ಕಾದು ನೋಡ್ತಾ ಇರಿ. ನಾವು ಕನಕಪುರದ ಹತ್ತತ್ರ ಕನಕಪುರಕ್ಕೆ ಬಂದ್ಬಿಟ್ಟಿದ್ದೀವಿ. ನಾವು ಕನಕಪುರದಲ್ಲಿ ಇರೋದು, ಇದು ಹಾರೋಹಳ್ಳಿ ಅಲ್ಲ, ಮಿಸ್ಸಾಗಿ ಹಾರೋಹಳ್ಳಿ ಅಂದೆ ನಾನು, ಕನಕಪುರ. ನಮ್ಮ ಗೂಗಲ್ ಮಾಮ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಡ್ತು, ಅದಕ್ಕೋಸ್ಕರ ನಾವು ಅಲ್ಲಿ ರೈಟ್ ತೊಗೋಬೇಕಾಗಿತ್ತು. ಸ್ವಲ್ಪ ಮುಂದೆ ಬಂದೆ. ಡ್ಯಾಮ್ ಕಾಣಿಸ್ತಾ ಇದೆಯಾ ನಿಮಗೆ? ನನಗೆ ಕಾಣಿಸ್ತಾ ಇಲ್ಲ. ಇಲ್ಲೋ ಪಕ್ಕ ಅಂತ ಹೇಳಿದ್ರು. ಡ್ಯಾಮ್ ಇರುವ ಸಾಧ್ಯತೆಗಳು ತುಂಬಾ ಕಾಣಿಸ್ತಾ ಇದೆ. ಮುಚ್ಚಿಬಿಟ್ಟಿದೆ ಹೋಗು. ಗೂಗಲ್ ಮ್ಯಾಪ್ನ ಲೆಫ್ಟ ರೈಟ್ ಅಂತ ಕೇಳ್ತಾ ಇದ್ದೀನಿ, ಏನೂ ಹೇಳ್ತಾ ಇಲ್ಲ. ಅದಕ್ಕೆ ಬೈದ್ಬಿಟ್ಟೆ. ಬಾ ಏನು ಚೆನ್ನಾಗೈತೆ. ಇನ್ನೂ ಟಿಫನ್ನು ಮಾಡಿಲ್ಲ ನಾನು, ಹಂಗೆ ಎದ್ದು ಬಂದ್ಬಿಟ್ಟಿದ್ದೀನಿ ವೀಡಿಯೋ ಮಾಡೋಕ್ಕೆ ಅಂತ. ಇದು ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲಾದರೂ ಟಿಫನ್ ಮಾಡಬೇಕು ಒಂದು ಒಳ್ಳೆ ಹೋಟೆಲಲ್ಲಿ. ಇದೇ ಥರ ಲಾಸ್ಟು ತಮಿಳ್ನಾಡಿಗೆ ಹೋಗಿದ್ವಿ ನಾವು. ತಮಿಳ್ನಾಡಲ್ಲಿ ಡ್ಯಾಮಲ್ಲಿ ನೀರೇ ಇಲ್ಲ, ಡ್ಯಾಮಲ್ಲಿ ನೀರು ಇಲ್ಲ ಬರ್ತಾಯಿತ್ತು. ಇವಾಗ ಯಾಕೋ ನೀರೇ ಇಲ್ವಲ್ಲಪ್ಪ ದೇವ್ರೇ. ನೀಲಿ ಇಲ್ಲಿ ನೀರಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ನೀರಿಲ್ವಲ್ಲಪ್ಪ ದೇವ್ರೇ. ಮೂಡೆಲ್ಲ ಅಪ್ಸೆಟ್ ಆಗೋಯ್ತು. ಕೆಳಗಡೆ ತನಕ ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ. ಒಳಗಡೆ ಚೆನ್ನಾಗೈತೆ. ಒಳಗಡೆ ನಾನು ವಾಟ್ರ್ ಶೂಟ್ ಮಾಡಲಾ? ವಾಟ್ರ್ ಶೂಟ್ ಮಾಡೋಣ ನಿಮಗೋಸ್ಕರ ಅಂತಂದರೆ ಅದು ಕ್ಲಿಪ್ ತಂತಿಲ್ಲ ನಾನು. ಸೊ ವಾಟ್ರ್ ಶೂಟು ಕ್ಯಾನ್ಸಲ್.
ಅಯ್ಯೋ ದೇವ್ರೇ, ಯಾಕಪ್ಪ ಈ ಥರ ಪರೀಕ್ಷೆ ಮಾಡಿಬಿಟ್ಟೆ. ಇದೆಲ್ಲ ನೀರು ಹರ್ಕೊಂಡು ಹಿಂಗಿಂದ ನಾನು ಇವಾಗ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಅಲ್ಲಿಂದ ಬೆಟ್ಟ ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ, ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ. ಚೆನ್ನಾಗಿದೆ. ಅಲ್ಲಿ ನಮ್ಮ ಜಾಕಲ್ಲಿ ಇರ್ತದೆ ನೋಡಿ, ಕಾಣಿಸ್ತಾ ಇದೆ ನಾ ಜಾಕು. ಬೆಟ್ಟ ಅಂತೂ ಸರಿಯಾಗಿದೆ, ಜಾಸ್ತಿ ನೀರಿಲ್ಲ. ಬ್ರೋ ಈ ಕಡೆ ಬೇರೆ ಕಡೆ ಯಾವುದೇ ಐತೆ ನೋಡೋಕ್ಕೆ? ಇದೊಂದೇನಾ, ಬೇರೆ ಯಾವುದೂ ಇಲ್ವಾ? ಕೋಡಲ್ಲಿ ಸಂಗಮ ಅದೆಲ್ಲ ನೋಡಿದ್ದೀನಿ ಅದೆಲ್ಲ. ಇದಾ? ಏನು ಜಂಪ್ ಮಾಡ್ತೀರಾ? ಆಳ ಎಷ್ಟಿದೆ ಇದರಲ್ಲಿ? ವಾ, ವಿಡಿಯೋ ಬಂದು ಇಷ್ಟೇ ತೋರಿಸ್ಬಿಟ್ಟು ಮುಗಿಸ್ತಾ ಇಲ್ಲ. ಇನ್ನೂ ಆ ಕಡೆ ಎಲ್ಲ ಹೋಗ್ಬೇಕಾಗಿತ್ತು, ಬರೀ ಬಿಸಿಲು ಜಾಸ್ತಿ ಆಗಿಬಿಟ್ಟೈತೆ. ನೀರು ಅಷ್ಟೊಂದೇನೂ ಇಲ್ಲ, ಸುಮ್ಮನೆ ಹೋಗಿ ತೋರಿಸಿದ್ರೂ ವೇಸ್ಟು. ಅಲ್ಲಿಂದ ನೀವು ಮೇಲಿಂದ ನೋಡಿದ್ರಲ್ವಾ, ಸೊ ಅಲ್ಲಿಗೆ ಅಷ್ಟೇ ಆಗುತ್ತೆ. ಇದು ಮಳೆಗಾಲ ಈ ನೀರೆಲ್ಲ ಫುಲ್ಲು ಮೇಲಿರೋದೆಲ್ಲ ಫುಲ್ ಏನಾಗುತ್ತೆ ಅಂದರೆ ಸಂಗಮ ಹೋಗುತ್ತಂತೆ. ಅದೇ ಮೇಕೆದಾಟು, ಸಂಗಮ, ಮುತ್ತತ್ತಿ ಅಲ್ಲಿರುತ್ತಲ್ವಾ, ಸೊ ಈ ನೀರೆಲ್ಲ ಫುಲ್ ಅಲ್ಲಿಗೆ ಕನೆಕ್ಟ್ ಆಗುತ್ತಂತೆ. ಚೆನ್ನಾಗೈತೆ ನೋಡಿ, ಇಲ್ಲೆಲ್ಲ ಫುಲ್ ನೀರು ಹರ್ಕೊಂಡು ಬಂದಿದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣೋದು, ಸೂಪರಾಗಿ ಕಾಣೋದು. ಬಟ್ ಎಲ್ಲ ಫುಲ್ಲು ನೀರು ಒಣಗೋಗ್ಬಿಟ್ಟಿದೆ. ಅಷ್ಟು ಮಳೆ ಬಂದ್ರೂ ಒಂದು ತೊಟ್ಟು ನೀರಿಲ್ಲ ನೋಡ್ರಿ. ಇರೋ ಕಡೆ ಐತೆ, ಇಲ್ಲಿಲ್ಲ ನೀರು. ಯಪ್ಪ, ಸಂಗಮಕ್ಕೆ ಹೋಗೋಣ ಅಂತಂದರೆ ಇವಾಗ ಟೈಮ್ ಎಷ್ಟಾಗಿದೆ ಅಂತಂದರೆ ವಾಚ್ ಹಾಕ್ಕೊಂಬಂದಿಲ್ಲ. ನಾವು ಆಗಿನ ಕಾಲದಲ್ಲಿ ಟೈಮ್ ಎಷ್ಟಾಯಿತು ಅಂತ ಅಂದ್ಬಿಟ್ಟು ಆಕಾಶನ ನೋಡಿ ಕಂಡುಹಿಡಿತೀನಿ ನೋಡ್ರಿ. ಇವಾಗ ಆಕಾಶ ಇವಾಗ ಕರೆಕ್ಟಾಗಿ ತಲೆ ಮೇಲಿಲ್ಲ, ಸೊ ಕರೆಕ್ಟಾಗಿ 12:30 ಕರೆಕ್ಟಾಗಿರುತ್ತೆ. ಸುಳ್ಳು ಹೇಳಂಗಿದ್ರೆ ನೋಡೋಣ ಇರ್ರಿ, ಫೋನಲ್ಲೇ ತೆಗೆದು ತೋರಿಸ್ಬಿಡ್ತೀನಿ. ಕರೆಕ್ಟಾಗಿ 12:22 ಚೆನ್ನಾಗಿತ್ತು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ನೋಡಿರಿ, ನೀರೆಲ್ಲ ಬತ್ತೋಗ್ಬಿಟ್ಟೈತೆ, ಮಳೆ ಬರ್ತಾಯಿಲ್ಲ, ಬೆಳೆ ಬರ್ತಾಯಿಲ್ಲ. ಆ ಅಂಕಲ್ ನೋಡ್ರೆ ಅಲ್ಲೇನೋ ಮಾಡ್ತವ್ರೆ, ಈ ಅಂಕಲ್ ನೋಡ್ರಿ ಇಲ್ಲಿ ಎಲ್ಲೋ ಹೋಯ್ತವನೆ, ಆ ಹುಡುಗರು ನೋಡಿದ್ರೆ ಅಲ್ಲಿ ಈಜು ಹೊಡಿತವ್ರೆ, ನಾನು ನೋಡಿದ್ರೆ ಇಲ್ಲಿ ಸುಮ್ಮನೆ ಒಬ್ಬನೇ ಹೋಯ್ತಾ ಇದ್ದೀನಿ. ಜಾಕ್ ಆಫ್ ಕರುನಾಡು, ಜಾಕ್ ಆಫ್ ಕರುನಾಡು, ಅರ್ಥ ಆಯ್ತಾ? ಬಂತಾ? ಕಾಣಿಸ್ತಾ ಇಲ್ಲ ಹುಡುಗರು ನಿಮಗೆ, ಅಲ್ಲಿದ್ದಾರೆ ಹುಡುಗರು. ಬಂತಾ? JACK ಸ್ಪೇಸ್ ಕೊಟ್ಟು OF ಹಾಕ್ಬಿಟ್ಟು ಕರುನಾಡು ಅಂತ ಹಾಕಿ ಬರುತ್ತೆ. ಬಂತಾ? ನಾಳೆ ಇಲ್ಲ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ನೀರು ಎಷ್ಟು ಚೆನ್ನಾಗಿದೆ ಅಂತಂದರೆ ಈಜು ಹೊಡಿಬೇಕು ಅನ್ನಿಸ್ತೈತೆ, ಬಟ್ ನಮಗೆ ಈಜು ಬರಲ್ಲ. ಈಜು ಬರಲ್ಲ ಅಂತಲ್ಲ, ಬರುತ್ತೆ ಈಜು, ಹೇಳ್ಕೊಳ್ಳೋ ಅಷ್ಟು ಈಜು ಬರಲ್ಲ ನನಗೆ. ಸ್ವಿಮ್ಮಿಂಗ್ ಪೂಲ್ ಕ್ಲಾಸ್ಗೆ ಹೋಗಿ ನಾನು ಈಜು ಕಲ್ತ್ಕೊಂಡು ನಿಮಗೋಸ್ಕರ ಇಷ್ಟು ಇದೇ ಕೆರೆಗೆ ಬಂದು ಈಜು ಹೊಡಿತೀನಿ ನಾನು. ಯಾರಾದರೂ ಎಳ್ನೀರು ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲಿ. ನನಗೆ ಎಳ್ನೀರು, ನಮ್ಮ ಹುಡುಗನಿಗೆ ಪೆಟ್ರೋಲು. ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ಡ್ಯಾಮ್ ನೋಡಿಕೊಂಡು ಫುಲ್ಲು ಡ್ಯಾಮ್ ಬಂದಿದ್ದ, ನೀರೇ ಇಲ್ಲ. ಮ್ಯಾಪಲ್ಲಿ ನೋಡ್ಬಿಟ್ಟು ರ್ಯಾಂಡಮಾಗಿ ಸುಮ್ಮನೆ ಹಂಗೆ ಕ್ಲಿಕ್ ಮಾಡಿದೆ, ಕನಕಪುರ ಸೈಡ್ ಯಾವ್ದಾದ್ರು ಇರುತ್ತೇನೋ ಅಂತಂದ್ಬಿಟ್ಟು ನೋಡಿದ್ರೆ ನೀರೇ ಇಲ್ಲ. ಬಟ್ ನೀರು ಇತ್ತಿದ್ದಂದರೆ ಮಾತ್ರ ಸಖತ್ತಾಗಿದ್ದಿರೋದು ಜಾಗ ಅಂತೂ. ಸೊ ನೀವು ಇಲ್ಲೇ ನೋಡ್ಬೋದು, ಎಳ್ನೀರು ಕಿತ್ಕೊಬಿಡೋಣ, ನೋಡೋಣ. ಯಾರು ನೋಡ್ತಾ ಇಲ್ಲ, ಅಲ್ಲೇ ಕಣ್ಣಿಗೆ ಕಾಣಿಸ್ತೈತೆ ಎಳ್ನೀರು, ಯಾರೂ ಇಲ್ಲ ಇಲ್ಲಿ. ಮಚ್ಚ ಕೇಳ್ತಾ ಇದ್ದಾರೆ, ಮಚ್ಚೆಲ್ಲ ಏನು ಬೇಕಾಗಿಲ್ಲ ಅದಕ್ಕೆ, ಸುಮ್ಮನೆ ತಗೊಂಡು 2 ತಿರುಗಿದ್ರೆ ಸಾಕು ಬಂದ್ಬಿಡುತ್ತೆ. ಛೇ
ಡಾಗ್ ಹೆಂಗೆ ಹೋಗೋದು ಬೆಂಗಳೂರಿಗೆ ಗೊತ್ತಿಲ್ಲ, ಹೋಗು ಸುಮ್ಮನೆ ರಿಸರ್ಸ್ ಒಂದಕ್ಕೆ ಹೋಗೋ ಥರ ಹೋಗ್ಬಿಟ್ಟು ಹಾಗೆ ಕಿತ್ಕೊಬಿಡ್ಬೋದು. ವೀಡಿಯೋ ನೋಡೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಜಾಗ ಎಲ್ಲಾದರೂ ಚೆನ್ನಾಗಿರೋ ಜಾಗನ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಟಿಫನ್ ಮಾಡಿಲ್ಲ, ಟಿಫನ್ ಮಾಡೋಬೇಕಾದ್ರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಜಾಗ ಇಷ್ಟ ಆಗಿತ್ತು ಅಂತಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸೊ ಮತ್ತೊಂದು ಇಂಟ್ರೆಸ್ಟ್ ಆಗಿರೋ ವೀಡಿಯೋಗೆ ಮತ್ತು ಒಂದು ಚೆನ್ನಾಗಿರೋ ಪ್ಲೇಸ್ ನಿಮಗೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇನ್ನೂ ಮುಗಿಸಿಲ್ಲ, ಟಿಫನ್ ಮಾಡಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ನೋಡಿ ನಿಮ್ಮ ಹತ್ರ ನಾನು ಹೇಳೋದೇ ಮರ್ತೋಗ್ಬಿಟ್ಟೆ ಎಲ್ಲಿಗೆ ಬಂದಿದ್ದೀನಿ ಅಂತಂದ್ಬಿಟ್ಟು. ಕನಕಪುರ ರೋಡ್ ಹತ್ರ ಅಡನಗುಪ್ಪೆ ಅಂತಂದ್ಬಿಟ್ಟು. ಸೊ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರಿ ಅಂತಂತಂದರೆ ಅಡನಗುಪ್ಪೆ ಹಾಕಿದ್ರೆ ಸಾಕು, ಅಲ್ಲಿ ಬಂದು ಡ್ಯಾಮ್ ಎಲ್ಲಿದೆ ಅಂತ ಹೇಳಿದ್ರೆ ತೋರಿಸ್ಕೊಡ್ತಾರೆ. 1 ಡೇ ಟ್ರಿಪ್ಪಲ್ಲಿ ಹಾಫ್ ಡೇ ಟ್ರಿಪ್ಪು ಚೆನ್ನಾಗಿದೆ, ಬಂದು ನೋಡ್ಕೊಂಡು ಹೋಗ್ಬೋದು ನೀವು. ವೀಡಿಯೋದಲ್ಲಿ ಹಾಕ್ಬೋದ ನಾನು ಇನ್ನು ಹಾಕೋಣ, ಪರವಾಗಿಲ್ಲ, ಒಳ್ಳೇದಲ್ವಾ ನಮಗೂ. ವೀಡಿಯೋದಲ್ಲಿ ಹಾಕೋದು ನಮಗೆ ಬೇಜಾರಿಲ್ಲ. ಅಲ್ಲ ಯೂಟ್ಯೂಬ್ ಚಾನಲ್ ಐತೆ ಅದಕ್ಕೆ ಆಯ್ತು ಪರವಾಗಿಲ್ಲ, ನನಗೂ ಒಳ್ಳೇದು. ಹೆಂಗೆ ಚೆನ್ನಾಗಿ ಬರ್ತಾರೆ ಹುಡುಕೊಂಬರಲಿ. ಹ್ಞೂ ಒಂದು 5 ರೂಪಾಯಿ ಹೆಚ್ಚು ಕಮ್ಮಿ ಕಳಿಸ್ತಾ ಇರ್ತೀನಿ. ಇದು ಚೆನ್ನಾಗಿರುತ್ತಾ ಮಾಡಿದ್ರೆ. ಇದು ಬ್ಯಾಲ್ದಂಡು ಮತ್ತು ಬೆಲ್ಲ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಗ್ರೀನ್ ಚಿಲ್ಲಿ ಮಸಾಲ ಹಾಕ್ಬಿಟ್ಟು ಮಾಡ್ತಾಯಿದ್ದಾರೆ. ಸೊ ನೀವ್ಯಾರಾದರೂ ಈ ಕಡೆ ಹೋಗೋರು, ಅಣ್ಣ ಇದ್ರ ಹೆಸರೇನು, ಇದು ಏರಿಯಾ ಹೆಸರು? ಇದು ಅಣ್ಣ ಇದು APS ಕಾಲೇಜ್ APS ಕಾಲೇಜ್ ಟೋಲಾ? ಟೋಲು ನೋಡಿ APS ಕಾಲೇಜು ಟೋಲ್ ಹತ್ರ. ಸೊ ನಿಮಗೆ ಲೆಫ್ಟ್ ಸೈಡಲ್ಲಿ ಹೋಗೋಬೇಕಾದ್ರೆ ರೈಟ್ ಸೈಡಲ್ಲೇ ಇರುತ್ತೆ. ಡೈಲಿ ಹಾಕಿರ್ತಾರೆ ಇಲ್ಲೇ? ಜಾಲ್ದಣ್ಣು ಎಲ್ಲ ಇರ್ತದೆ ಸರ್ ನಮ್ಮ ಹತ್ರ. ಅಲ್ಲ ಡೈಲಿ ಇಲ್ಲೇ ಹಾಕಿರ್ತಾರ ಅಂತ? ಪರ್ಮನೆಂಟಾಗಿ ಇದೊಂದೇ ಜಾಗ ಸರ್. ಪರ್ಮನೆಂಟ್ ಇದೆನಾ? ನೀವು ಸ್ವಲ್ಪ ಟೇಸ್ಟ್ ನೋಡಿ ಸರ್. ಒಂದೇ ಒಂದು ಚೂರು ಕೊಡಿ ಸಾಕು, ಜಾಸ್ತಿ ಬೇಡಣ, ಸ್ವಲ್ಪ ಕೊಡಿ ಸಾಕು. ಎಲ್ಲ ಹಾಕಿದ್ದೀನಿ ಅದಕ್ಕೆ ಎಲ್ಲ ಹಣ್ಣಾಗಿದೆ. ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಅಣ್ಣ ವೀಡಿಯೋ. ಸರಿ ಸರ್. ಇದು ನನ್ನ ಚಾನಲ್ ಹೆಸರು. ನಾಳೆ ಇಲ್ಲ ನಾಡಿದ್ದು ಬರ್ತೈತೆ ವೀಡಿಯೋ ಬರುತ್ತಿದೆ ನೋಡಿ. 70 ರೂಪಾಯಿ ಹಾಕಿದೆ. ಹಾಂ ನಿಮಗೆ ಬರುತ್ತೆ. 70 ರೂಪಾಯಿ ಹಾಕಿದ್ದೀನಿ. ಸರಿ ಸರ್. ಸರಿ ಅಣ್ಣ, ಥ್ಯಾಂಕ್ಸ್. ಜೋಳ ತಿನ್ನೋರಿ? ಇಲ್ಲ ಬೇಡ, ನಾನು ತಿನ್ನಲ್ಲ ಜೋಳ. ಅದೇನೋ ರೆಡಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಬ್ಯಾಲ್ದನ್ನೆಲ್ಲ ಏನೋ ರೆಡಿ ಮಾಡಿಕೊಟ್ರು, ಅದಕ್ಕೆ 30 ರೂಪಾಯಿ ಅಂತೆ. ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಬ್ಯಾಲ್ದನ್ನೇ ನಾನು ತಿನ್ನೋದಿಲ್ಲ ಜಾಸ್ತಿ ನಾನು, ಆದರೆ ಅವ್ರು ಮಾಡಿಕೊಟ್ಟಿದ್ದು ಒಂಥರ ಏನೋ ಬೆಲ್ಲ ಮತ್ತು ಏನದು ಗ್ರೀನ್ ಚಿಲ್ಲಿ ಅವೆಲ್ಲ ಮಿಕ್ಸ್ ಮಾಡಿ, ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಟ್ರು. ಸಖತ್ತಾಗೈತೆ, ಚೆನ್ನಾಗೈತೆ. ಸೊ ನೀವೇನಾದರೂ ಈ ಸೈಡ್ ಬಂದ್ರಿ ಅಂತಂದರೆ ಈಸ್ಕೊಂಡು ತಿನ್ನಿ, ಸ್ವಲ್ಪ ಸಪೋರ್ಟ್ ಮಾಡಿ.